ಆತ್ಮೀಯ ತರಬೇತಿದಾರರೇ, ಪುನರ್ ಮನನ ತರಗತಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ತರಬೇತಿದಾರರೇ, ನಿನ್ನೆಯ ತರಗತಿಯಲ್ಲಿ ಜಿಗ್ಸ್ ಅಂದರೆ ಏನು, ಜಿಗ್ಸ್ನ ಉಪಯೋಗಗಳು ಏನು, ಜಿಗ್ಸ್ ಟೈಪ್ಸ್ ಯಾವ್ಯಾವುದಿದೆ, ಡ್ರಿಲ್ ಜಿಗ್ಸ್ ಟೈಪ್ಸ್ ಯಾವ್ಯಾವುದಿದೆ, ಪ್ರತಿಯೊಂದು ಡ್ರಿಲ್ ಜಿಗ್ಸ್ ಅನ್ನ ಐಡೆಂಟಿಫಿಕೇಶನ್ಸ್ ಮಾಡಿದೀವಿ. ಮತ್ತೆ ಪ್ರತಿಯೊಂದು ಡ್ರಿಲ್ ಜಿಗ್ಸ್ ಅನ್ನ ಉಪಯೋಗಗಳನ್ನ ತಿಳ್ಕೊಂಡಿದ್ದೀವಿ. ಮತ್ತೆ ಪರೀಕ್ಷಾ ದೃಷ್ಟಿಯಿಂದ ಕೇಳ್ತಕ್ಕಂತ ಎಲ್ಲ ಪ್ರಶ್ನೆಗಳನ್ನ ತಮ್ಮ ಮುಂದೆ ವಿವರವಾಗಿ ತಿಳಿಸಿದ್ದೀನಿ. ನಾನು ನಿನ್ನೆನೆ ಹೇಳಿದ್ದೆ ನಿಮ್ಗೆ, ಜಿಗ್ಸ್ ನ ಮುಂದುವರೆದ ಭಾಗ ಇದೆ, ಇನ್ನು ಪಿಕ್ಚರ್ಸ್ ಇದೆ ಅಂತೇಳಿ. ಇವತ್ತಿನ ದಿನ ನಿಮ್ಗೆ ನಾವು ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಆಫ್ ಡ್ರಿಲ್ಲಿಂಗ್ ಜಿಗ್ ಯಾವ ರೀತಿ ಇದೆ, ಅದರಲ್ಲಿ ಏನೇನ್ ಬರುತ್ತೆ ಅನ್ನೋದನ್ನ ನೋಡೋಣ. ಈ ಡ್ರಿಲ್ ಜಿಗ್ ನಲ್ಲಿ ದೇರ್ ಆರ್ ಸೋ ಮೆನಿ ಬೇಸಿಕ್ ಫೀಚರ್ಸ್. ಏನಿದೆ, ಒಂದು ಬೇಸ್ ಪ್ಲೇಟ್ ಅಥವಾ ಜಿಗ್ ಬಾಡಿ ಅಂತ ನಾವು ಕರಿತೀವಿ. ಸೊ ಎರಡನೇದು ಡ್ರಿಲ್ ಪ್ಲೇಟ್ ಅಥವಾ ಜಿಗ್ ಪ್ಲೇಟ್ ಅಂತ ಕರಿತೀವಿ. ಮೂರನೇದು ಡ್ರಿಲ್ ಬೂಸ್ಟರ್ಸ್ ಆರ್ ಲೊಕೇಟಿಂಗ್ ಪಿನ್ಸ್. ಮತ್ತೆ ನಾಲ್ಕನೇದು ಕ್ಲಾಂಪ್ಸ್ ಅಂತ ನಾವು ಕರಿತೀವಿ. ಇವು 4 ಪಾರ್ಟ್ಗಳನ್ನ, ಫೀಚರ್ಸ್ ಗಳನ್ನ, ಡ್ರಿಲ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ನಾವು ಈ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ಪ್ರತಿಯೊಂದು ಫೀಚರ್ಸ್ ಕೂಡ ಬಹಳ ಮುಖ್ಯವಾಗಿದ್ದೆ ಪರೀಕ್ಷಾ ದೃಷ್ಟಿಯಿಂದ ಮತ್ತೆ ನಿಮ್ಮ ಮುಂದಿನ ತರಬೇತಿ ದೃಷ್ಟಿಯಿಂದ. ಮೊದಲನೇದಾಗಿ ಈ ಡ್ರಿಲ್ ಜಿಗ್ ಅಂತ ಏನ್ ಕರಿತೀವಿ, ಅದರಲ್ಲಿ ನಾನು ಹೇಳಿದೆ ಬೇಸ್ ಪ್ಲೇಟ್. ವಾಟ್ ಇಸ್ ಬೇಸ್ ಪ್ಲೇಟ್, ಹೇಗಿರುತ್ತೆ ಇದು? ಸೊ ನೋಡಿ, ಇದು ಬೇಸ್ ಪ್ಲೇಟ್. ಇದನ್ನ ಏನಂತ ಕರಿತೀವಿ ನಾವು? ಬೇಸ್ ಪ್ಲೇಟ್. ಇದು ಡ್ರಿಲ್ ಜಿಗ್. ಡ್ರಿಲ್ ಜಿಗ್ ನ ಒಂದು ಭಾಗ ಅಂದ್ರೆ ಒಂದು ಪಾರ್ಟ್ ಬೇಸ್ ಪ್ಲೇಟ್. ದಿಸ್ ಬೇಸ್ ಪ್ಲೇಟ್ಸ್ provide a rigid support for mounting workpiece and locating pins. ವರ್ಕ್ ಪೀಸ್ ಅನ್ನ ಮೌಂಟ್ ಮಾಡುವಾಗ ಮತ್ತು ಲೊಕೇಟಿಂಗ್ ಪಿನ್ಸ್ ಅನ್ನ ಮೌಂಟ್ ಮಾಡುವಾಗ ಒಂದು ಭದ್ರವಾದ ಬೆಂಬಲವನ್ನ, ಸಪೋರ್ಟ್ ಅನ್ನ ಇದು ಕೊಡುತ್ತೆ. ಸೊ ರಿಜಿಡ್, ಇಟ್ ಪ್ರೊವೈಡ್ಸ್ ಎ ರಿಜಿಡ್ ಸಪೋರ್ಟ್ ಫಾರ್ ಮೌಂಟಿಂಗ್ ದ ವರ್ಕ್ ಪೀಸ್ ಅಂಡ್ ಲೊಕೇಟಿಂಗ್ ಪಿನ್ಸ್. Sometimes jig may not have a base plate. ಕೆಲವು ಸಂದರ್ಭಗಳಲ್ಲಿ ಡ್ರಿಲ್ ಜಿಗ್ಗೆ ಬೇಸ್ ಪ್ಲೇಟ್ ಇರೋದಿಲ್ಲ. ಕೆಲವು ಸಂದರ್ಭಗಳು, ವಿಶೇಷವಾದಂತ ಸಂದರ್ಭಗಳಲ್ಲಿ ಈ ಜಿಗ್ ಬೇಸ್ ಪ್ಲೇಟ್ ಇರೋದಿಲ್ಲ. ಸೊ ಈ ಎರಡನೇ ಪಾರ್ಟ್, ಮೊದಲನೇದು ಬೇಸ್ ಪ್ಲೇಟ್ ಅನ್ನ ನೋಡಿದ್ವಿ. ಸೊ ದಿಸ್ ಇಸ್ ಕಾಲ್ಡ್ ಬೇಸ್ ಪ್ಲೇಟ್. ನೋಡಿ, ಇಲ್ಲಿ ನಾನು ಚಿತ್ರದಲ್ಲಿ ತೋರಿಸ್ತಾ ಇದೀನಲ್ಲ, ಇಲ್ಲಿ ಇದೆಯಲ್ಲ, ಇಲ್ಲಿ ಬೇಸ್ ಪ್ಲೇಟ್ ಅಂತ ಇಲ್ಲಿ ಕೆಳಗಡೆ, ಫೋಟೋ ಕೆಳಗಡೆ ಚಿತ್ರದಲ್ಲಿ ಇದೆ, ಇಲ್ಲಿ ಆರೋ ಮಾರ್ಕ್ ಅಲ್ಲಿ ತೋರಿಸ್ತಾ ಇದೀನಿ. ದಿಸ್ ಇಸ್ ಕಾಲ್ಡ್ ಬೇಸ್ ಪ್ಲೇಟ್. ಇಲ್ಲಿ ಎಲ್ಲ ಇದೆ, ಬೇರೆ ಬೇರೆ ಎಲ್ಲ ಫೀಚರ್ಸ್ ಇದೆ, ಆದರೆ ಮುಖ್ಯವಾಗಿ ನಾನು ಇಲ್ಲಿ ಆರೋ ಮಾರ್ಕ್ ಅಲ್ಲಿ ತೋರಿಸಿದೆ. ದಿಸ್ ಇಸ್ ದಿ ಬೇಸ್ ಪ್ಲೇಟ್. ಎರಡನೇ ಪಾರ್ಟ್ ಡ್ರಿಲ್ ಪ್ಲೇಟ್ ಅಂತ ಕರಿತೀವಿ. ನೋಡಿ, ಇಲ್ಲಿದೆ ಡ್ರಿಲ್ ಪ್ಲೇಟ್. ಇದು ಡ್ರಿಲ್ ಪ್ಲೇಟ್. ಕೆಳಗಡೆ ಇರೋದು ಬೇಸ್ ಪ್ಲೇಟ್, ಮೇಲ್ಗಡೆ ಇರೋದು ಡ್ರಿಲ್ ಪ್ಲೇಟ್. ಸೊ ಈ ಡ್ರಿಲ್ ಪ್ಲೇಟ್ ಕೆಲಸ ಏನು? ಇಟ್ ಹೋಲ್ಡ್ಸ್ ದ ಬೂಸ್ಟರ್ಸ್. ಸೊ ನಿಮ್ಗೆ ನೆಕ್ಸ್ಟ್ ಬರುತ್ತೆ ಡ್ರಿಲ್ ಬೂಸ್ಟರ್ಸ್ ಅಂತ ಬರುತ್ತೆ, ಇಲ್ಲಿ ಪಕ್ಕದಲ್ಲಿ ಇದೆ. ಈ ಡ್ರಿಲ್ ಪ್ಲೇಟ್ ಕೆಲಸ ಏನು? ಇಟ್ ಹೋಲ್ಡ್ಸ್ ದ ಡ್ರಿಲ್ ಬೂಸ್ಟರ್ಸ್. ಕಟಿಂಗ್ ಟೂಲ್ಸ್ ಆರ್ ಗೈಡೆಡ್ ಬೈ ಮೀನ್ಸ್ ಆಫ್ ದ ಡ್ರಿಲ್ ಬೂಸ್ಟರ್ಸ್. ನಾನು ಮೊನ್ನೆ ನಿಮ್ಗೆ ಒಂದು ಡ್ರಿಲ್ ಜಿಗ್ ಅನ್ನ ಮಾಡಿ, ಡ್ರಿಲ್ಲಿಂಗ್ ಅನ್ನ ಮಾಡಿ, ಬುಸ್ ಅನ್ನ ಹಾಕಿ ಡ್ರಿಲ್ ಅನ್ನ ಮಾಡಿದ್ವಿ. ಆ ಡ್ರಿಲ್ ಬುಷ್ ಏನ್ ಮಾಡ್ತಾ ಇತ್ತು? ಕಟಿಂಗ್ ಟೂಲ್ಗೆ ಗೈಡ್ ಮಾಡ್ತಾ ಇತ್ತು. ಸೊ ಈ ಡ್ರಿಲ್ ಪ್ಲೇಟ್, ಏನ್ ಈ ಡ್ರಿಲ್ ಪ್ಲೇಟ್ ಇದೆ, ಇದರ ಕಾರ್ಯ ಏನು ಅಂದ್ರೆ, ಇಟ್ ಹೋಲ್ಡ್ಸ್ ದ ಡ್ರಿಲ್ ಬೂಸ್ಟರ್ಸ್ ಅಂಡ್ ಆಲ್ಸೋ ಟು ಗೈಡ್ ದಿ ಕಟಿಂಗ್ ಟೂಲ್ ಬೈ ಮೀನ್ಸ್ ಆಫ್ ಡ್ರಿಲ್ ಬೂಸ್ಟರ್ಸ್. Unboosted holes made on the drill plate
or sometime used for small runs. ತುಂಬಾ ಚಿಕ್ಕ ಚಿಕ್ಕ ಡ್ರಿಲ್ಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅನ್ಬುಸ್ಡ್ ಹೋಲ್ಸ್ ಕೂಡ ಈ ಡ್ರಿಲ್ ಪ್ಲೇಟ್ ಮೇಲೆ ಎಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದೀನಲ್ಲ, ಇಲ್ಲಿ ಇದೆಯಲ್ಲ ಉದ್ದ, ಇಲ್ಲಿ ಈ ಡ್ರಿಲ್ ಪ್ಲೇಟ್ ಇಲ್ಲಿಂದ ಇಲ್ಲಿವರೆಗೆ ಸಣ್ಣ ಸಣ್ಣ ಸ್ಮಾಲ್ ರನ್ಸ್ ನಲ್ಲಿ ಡ್ರಿಲ್ ಬುಸಸ್ ಅನ್ನ ಕೂಡ ಬಳಸಲ್ಲ, ಯೂಸ್ ಮಾಡಲ್ಲ. ಇದು ಎರಡು ಪಾರ್ಟ್ ಆಯ್ತು. ಒಂದು ಡ್ರಿಲ್ ಪ್ಲೇಟ್, ಇನ್ನೊಂದು ಬೇಸ್ ಪ್ಲೇಟ್. ಮೊದಲು ಬೇಸ್ ಪ್ಲೇಟ್ ಹೇಳಿದೆ, ಈಗ ಡ್ರಿಲ್ ಪ್ಲೇಟ್ ಹೇಳಿದೆ. ಮುಂದಿನ ಪಾರ್ಟ್ ಡ್ರಿಲ್ ಬುಸಸ್. ಈಗಾಗಲೇ ಹಿಂದೆ ತೋರಿಸ್ತೆ ನಾನು. ಸೊ ದಿಸ್ ಇಸ್ ದ ಡ್ರಿಲ್ ಬುಸಸ್. ನೋಡಿ ಹೇಗಿದೆ ಇದು. ಇದರ ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ನಾವು, ಐಟಿ ನಲ್ಲಿ ಪ್ರಿಪೇರ್ ಮಾಡಿದೀವಿ. ದಿಸ್ ಇಸ್ ದ ಡ್ರಿಲ್ ಪ್ಲೂಸ್. ಇದು ನೋಡಿ, ಇದು ಡ್ರಿಲ್ ಪ್ಲೇಟ್. ಇಲ್ಲಿ ಪ್ರತಿ 4 ಕಾರ್ನರ್ ಅಲ್ಲಿ ಹೋಲ್ ಕೊಟ್ಟಿದ್ದಾನೆ. ಈ ಡ್ರಿಲ್ ಬುಸ್ ನ ಇಲ್ಲಿ ಹಾಕ್ತಿವಿ. ಇದು ಏನ್ ಮಾಡುತ್ತೆ, ಇದು ಕಟಿಂಗ್ ಟೂಲ್ ಗೆ ಗೈಡ್ ಅನ್ನ ಮಾಡುತ್ತೆ. ದಿಸ್ ಡ್ರಿಲ್ ಬುಸ್ used to locate and guide the drills, reamers, taps, any other revolving tools commonly used to make modify holes. ನೋಡಿ, ಈ ಡ್ರಿಲ್ ಬುಸ್ ಕಟಿಂಗ್ ಟೂಲ್ ಡ್ರಿಲ್ ಬಿಟ್ ಗೆ ಗೈಡ್ ಮಾಡ್ಲಿಕ್ಕೆ, ಅಥವಾ ಅಲೈಡ್ ಆಪರೇಷನ್ಸ್, ರೀಮರ್ಸ್, ಟ್ಯಾಪ್ಸ್ ಅಥವಾ ಎನಿ ಅದರ್ ರಿವಾಲ್ವಿಂಗ್ ಟೂಲ್ಸ್ ಲೊಕೇಟ್ ಮಾಡೋದು ಮತ್ತೆ ಗೈಡ್ ಮಾಡೋ ಕೆಲಸವನ್ನ ಈ ಡ್ರಿಲ್ ಬುಸ್ ಮಾಡುತ್ತೆ. ಇದನ್ನ ಡ್ರಿಲ್ ಪ್ಲೇಟ್ ಮೇಲೆ ನಾವೇನ್ ಮಾಡ್ತೀವಿ, ಅಸೆಂಬಲ್ ಮಾಡ್ತೀವಿ. ದೀಸ್ ಆರ್ ಆರ್ಡರ್ಡ್ and ground to exact size to ensure the needed repeatability in the jig. Standard sizes buses are also available. ಈ ಡ್ರಿಲ್ ಬುಸಸ್ ಅನ್ನ ಆರ್ಡರ್ಡ್ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ. ಅಕ್ಯುರೇಟ್ ಆಗಿ ಗ್ರೈಂಡಿಂಗ್ ಅನ್ನ ಆಗಿರುತ್ತೆ. ಇದು ಅಕ್ಯುರೇಟ್ಲಿ ಫಿನಿಶ್ ಮಾಡಿರ್ತಾರೆ. ಸೊ ಸ್ಟ್ಯಾಂಡರ್ಡ್ ಸೈಜಸ್ ಬುಸಸ್ ಕೂಡ ನಮಗೆ ಸಿಗುತ್ತೆ, ಇಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಮುಂದಿನ ಸ್ಲೈಡ್ಸ್ ನಲ್ಲಿ ನಾವು ಈ ಸ್ಲೈಡ್ಸ್ ನಲ್ಲಿ ಟೈಪ್ಸ್ ಆಫ್ ಡ್ರಿಲ್ ಬುಸಸ್ ನೋಡೋಣ. ಈಗ ಬುಸ್ ಅಂದ್ರೆ ಡ್ರಿಲ್ ಬುಸ್ ನೋಡಿದ್ವಿ ಅಲ್ವಾ, ಈಗ ಟೈಪ್ಸ್ ಆಫ್ ಡ್ರಿಲ್ ಬುಸಸ್. ಸೊ ಪ್ರೆಸ್ ಫಿಟ್ ಬುಸ್ ಅಂತ ಬರುತ್ತೆ, ರಿಮೂವಬಲ್ ಬುಸಸ್ ಅಂತ ಇದೆ, ಲೀನಿಯರ್ ಬುಸಸ್ ಅಂತ ಇದೆ. ಈ 3 ಬುಸಸ್ ಯಾವುದು, ಒಂದು ಪ್ರೆಸ್ ಬಿಟ್ ಬುಸ್, ಇನ್ನೊಂದು ರಿಮೂವಬಲ್ ಬುಸ್, ಇನ್ನೊಂದು ಲೀನಿಯರ್ ಬುಸಸ್. ಈಗ ಒಂದೊಂದಾಗಿ ನೋಡೋಣ. ಮೊದಲು ಪ್ರೆಸ್ ಬಿಟ್ ಬುಸ್ ಅಂತ ಇದೆ. ಸೊ ದಿಸ್ ಇಸ್ ದ ಪ್ರೆಸ್ ಬಿಟ್ ಬುಸ್. ಇದರಲ್ಲಿ 2 ತರ ಇದೆ. ಪ್ರೆಸ್ ಬಿಟ್ ಬುಸ್ ಆರ್ ಮೇಡ್ ಇನ್ 2 ಫಾರ್ಮ್ಸ್. ಒನ್ ಈಸ್ ಎಡ್. ನೋಡಿ, ಇದಕ್ಕೆ ಎಡ್ ಇದೆ, ಇನ್ನೊಂದು ಎಡ್ಲೆಸ್ ಬರೀ ರಿಂಗ್ ತರ ಇದೆ. ಇದಕ್ಕೆ ಒಂದು ಸ್ಟೆಪ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಇದು ಓಲ್ ಒಳಗಡೆಗೆ ಈ ಡ್ರಿಲ್ ಪ್ಲೇಟ್ ಮೇಲೆ ಈ ಬುಸ್ ಕೂತ್ಕೊಳ್ಳುವಾಗ ಈ ರೀತಿ ಇದೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆರೋ ಮಾರ್ಕ್ ನಲ್ಲಿ. ಇದು ಎಡ್ಲೆಸ್ ಆದ್ರೆ ಸ್ಟ್ರೈಟ್ ಅವೇ ಈ ಹೋಲ್ ನಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇದೇನ್ ಮಾಡುತ್ತೆ ಈ ಡ್ರಿಲ್ ಬುಸ್, ಟು ಗೈಡ್ ದ ಕಟಿಂಗ್ ಟೂಲ್ ಅಂಡ್ ಟು ಲೊಕೇಟ್ ದ ಕಟಿಂಗ್ ಟೂಲ್. ಡ್ರಿಲ್ ಅನ್ನ ಹಾಕ್ಲಿಕ್ಕೆ ನಿಮ್ಗೆ ಲೊಕೇಟ್ ಮಾಡೋದು ಮತ್ತೆ ಗೈಡ್ ಅನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಸೊ ಪ್ರೆಸ್ ಬಿಟ್ ಬುಸಸ್ ಆರ್ ಮೇಡ್ ಆಫ್ 2 parts. One is head and another one is headless. These buses are used where frequent change of bus is not anticipated. ಈ ಪ್ರೆಸ್ ಬಿಟ್ ಬುಸಸ್ ಅನ್ನ ಎಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದ್ರೆ, ಎಲ್ಲಿ ಫ್ರೀಕ್ವೆಂಟ್ ಚೇಂಜ್ ಆಫ್ ಬುಸಸ್ ಇರೋದಿಲ್ವೋ ಅಲ್ಲಿ ನಾವು ಈ ಪ್ರೆಸ್ ಬಿಟ್ ಬುಸಸ್ ಅನ್ನ ಬಳಸ್ತೀವಿ. ಸೊ ಎರಡನೇದು ರಿನ್ಯೂವಬಲ್ ಬುಸಸ್. Renewable buses are divided into 2 groups. These are also divided into 2 groups. ಯಾವುದು ಸರ್ ಅಂದ್ರೆ, ಒಂದು ಸ್ಲಿಪ್ ರಿನ್ಯೂವಬಲ್ ಬುಸ್ ಅಂದ್ರೆ ಸ್ಲಿಪ್ ಬುಸಸ್ ಅಂತ ನಾವು ಕರಿತೀವಿ. ಎರಡನೆಯದು ಫಿಕ್ಸೆಡ್ ರಿನ್ಯೂವಬಲ್ ಬುಸಸ್. ಒಂದು ಸ್ಲಿಪ್, ಇನ್ನೊಂದು ಫಿಕ್ಸೆಡ್. ಈಗ ನೋಡೋಣ ಸ್ಲಿಪ್ ರಿನ್ಯೂವಬಲ್ ಬುಸಸ್. ಸ್ಲಿಪ್ ಬುಸಸ್ ಅಂದ್ರೆ ದಿಸ್ ಇಸ್ ದ ಸ್ಲಿಪ್ ಬುಸಸ್. ನೋಡಿ ಹೇಗಿದೆ ಇದು ಚಿತ್ರ. ಸೊ ಇಲ್ಲಿ ಸ್ಲಿಪ್ ಬುಸ್ ಅನ್ನ ಒಳಗಡೆ ಹಾಕಿದ್ದಾರೆ. ಇಲ್ಲಿ ಒಂದು ರಿಟೈನಿಂಗ್ ಬುಸ್ ಇದೆ, ಇಲ್ಲಿ ಲೈನರ್ ಬುಸ್ ಇದೆ. ಸೊ ದಿಸ್ ಇಸ್ ಟು ರಿಲೀ ಡ್ರಿಲ್ ರೊಟೇಷನ್ಸ್. ಸೊ these buses are used when more than one operation is performed in the same location. ನೋಡಿ, ಸ್ಲಿಪ್ ರಿನ್ಯೂವಲ್ ಬುಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಒಂದೇ ಲೊಕೇಶನ್ಸ್ ನಲ್ಲಿ ಈ ಒಂದಕ್ಕಿಂತ ಹೆಚ್ಚಿನ ಆಪರೇಷನ್ಸ್ ಅನ್ನು ಮಾಡುವಾಗ, ಉದಾಹರಣೆಗೆ ಡ್ರಿಲ್ಲಿಂಗ್ ಮಾಡಿ ರೀಮಿಂಗ್ ಮಾಡಬೇಕು, ಡ್ರಿಲ್ಲಿಂಗ್ ಮಾಡಿ ಟ್ಯಾಪಿಂಗ್ ಮಾಡಬೇಕು, ಅಂತ ಸಂದರ್ಭದಲ್ಲಿ ನಾವು ಈ ಸ್ಲಿಪ್ ರಿನ್ಯೂವಬಲ್ ಬುಸಸ್ ಅನ್ನ ಬಳಸ್ತೀವಿ.
So these buses are used with press fitted linear buses and lock clamp. ಈ buses ಅನ್ನ ಯೂಸ್ ಮಾಡೋದು ಪ್ರೆಸ್ ಫಿಟೆಡ್ ಲೀನಿಯರ್ ಬುಸಸ್ ಅಂತ ಇರುತ್ತೆ ಅಂಡ್ ಲಾಕ್ ಕ್ಲಾಂಪ್ ಅನ್ನ ಬಳಸ್ತೀವಿ ಇಲ್ಲಿ. ಸೊ ಮೂರನೇದು ಫಿಕ್ಸೆಡ್ ರಿನ್ಯೂವಬಲ್ ಬುಸಸ್. ನೋಡಿ ಇದು ಫಿಕ್ಸೆಡ್. ಇದು ದೀಸ್ ಬುಸಸ್ ಆರ್ ಯೂಸ್ಡ್ ವೇರ್ ಓನ್ಲಿ ಒನ್ ಆಪರೇಷನ್ ಇಸ್ ಟು ಬಿ ಪರ್ಫಾರ್ಮ್ಡ್ ಆನ್ ಈಚ್ ಬುಸ್. ಬರೀ ಒಂದೇ ಡ್ರಿಲ್ಲಿಂಗಾ ರೈಮಿಂಗಾ ರೀಮಿಂಗ್ ಯೂಸ್ ಮಾಡು, ಟ್ಯಾಪಿಂಗ್ ಯೂಸ್ ಮಾಡು, ಕೌಂಟರ್ ಸಿಂಕ್ ಮಾಡ್ತೀಯಾ ಕೌಂಟರ್ ಸಿಂಕ್ ಯೂಸ್ ಮಾಡು, ಚಾಂಪರಿಂಗ್ ಮಾಡ್ತೀಯಾ ಚಾಂಪರಿಂಗ್ ಯೂಸ್ ಮಾಡು, ಕೌಂಟರ್ ಬೋರಿಂಗ್ ಮಾಡ್ತೀಯಾ ಕೌಂಟರ್ ಬೋರಿಂಗ್ ಯೂಸ್ ಮಾಡು. ಸೊ ಲೈಕ್ ದಟ್ ಇಟ್ ಈಸ್ ಪರ್ಟಿಕ್ಯುಲರ್ಲಿ ಸೂಟಬಲ್ ಫಾರ್ ಓನ್ಲಿ ಒನ್ ಆಪರೇಷನ್ಸ್. ಯಾವುದರಲ್ಲಿ ಫಿಕ್ಸೆಡ್ ಹಿಂದೆ ತೋರಿಸಿದ್ನಲ್ಲ ಅದರಲ್ಲಿ ಒಂದ್ರ ಜೊತೆಗೆ ಇನ್ನೊಂದು ಆಪರೇಷನ್, ಎರಡಕ್ಕಿಂತ ಹೆಚ್ಚಿನ ಆಪರೇಷನ್ಸ್ ಸೇಮ್ ಅಲೈನ್ಮೆಂಟ್ ನಲ್ಲಿ ನಾವು ಮಾಡ್ತೀವಿ. ವೇರ್ ಆಸ್ ಸೆವರಲ್ ಬುಸಸ್ ಮೇ ಬಿ ಯೂಸ್ಡ್ ಡ್ಯೂರಿಂಗ್ ದ ಲೈಫ್ ಆಫ್ ದ ಜಿಗ್. ಇಲ್ಲಿ ಬೇಕಾದಷ್ಟು ಬುಸಸ್ ಅನ್ನ ನಾವು ಡ್ಯೂರಿಂಗ್ ದಿ ಲೈಫ್ ಸ್ಪ್ಯಾನ್ ಆಫ್ ದ ಜಿಗ್ ನಾವು ಬಳಸ್ತೀವಿ. These are also held in liner and retained by a screw liner buses or used to provide a hardened hole where renewable buses are located. So ಇಲ್ಲಿ ಲೈನರ್ ಅನ್ನ ಹಾಕಿರ್ತೀವಿ, ಮತ್ತೆ ಅದನ್ನ ಭದ್ರವಾಗಿ ಕುಣಿಸೋದಕ್ಕೋಸ್ಕರ ಸ್ಕ್ರೂ ಲೈನರ್ ಅನ್ನ ಮಾಡಿ ಸ್ಕ್ರೂಯಿಂಗ್ ಅನ್ನ ಕೂಡ ನಾವು ಮಾಡಿರ್ತೀವಿ. ಸೊ ದಿಸ್ ಲೀನಿಯರ್ ಬುಸಸ್ ಆರ್ ಪ್ರೆಸ್ ಫಿಟೆಡ್ ಟು ದ ಜಿಗ್ ಪ್ಲೇಟ್. ಇದನ್ನ ಪ್ರೆಸ್ ಫಿಟ್ ಮಾಡಿ ನಾವು ಕುಣಿಸ್ತೀವಿ. ಸಾಮಾನ್ಯವಾಗಿ ಪ್ರೆಸ್ ಫಿಟ್ ಅಂದ್ರೆ ನಿಮಗೆ ಗೊತ್ತು, ಸ್ವಲ್ಪ ಹೀಗೆ ಪ್ರೆಸ್ ಮಾಡಿದ್ರೆ ಲಕ್ ಅಂತ ಹೋಗೋದು ಏನಾಗುತ್ತೆ, ಅದು ಲಾಕ್ ಆಗುತ್ತೆ. ಸೊ ಇದಿಷ್ಟು ನಿಮಗೆ ಬುಸಸ್ ಬಗ್ಗೆ ಒಂದು ಪಾರ್ಟ್ ಅನ್ನ ನಾನು ಈಗ ಹೇಳಿದೆ. ಯಾವ್ದು ಹೇಳಿದ್ವಿ ನಾವು? ಕನ್ಸ್ಟ್ರಕ್ಷನ್ ಆಫ್ ಜಿಗ್ ನಲ್ಲಿ ಬೇಸ್ ಪ್ಲೇಟ್ ಅನ್ನ ಹೇಳಿದ್ವಿ, ಡ್ರಿಲ್ ಪ್ಲೇಟ್ ಅನ್ನ ಹೇಳಿದ್ವಿ, ಬುಸಸ್ ಗೆ ಬಂದ್ವಿ. ಬುಸಸ್ ಅಲ್ಲಿ ಯಾವ್ಯಾವ ತರ ಕೆಟಗರಿ ಇದೆ ನೋಡಿದ್ವಿ, 3 ತರ ಇದೆ ನೋಡಿದ್ವಿ. ಈಗ ಇನ್ನು ಉಳಿದಿರೋದು ಲೊಕೇಟಿಂಗ್ ಪಿನ್ಸ್. ಸೊ ಜಿಗ್ಸ್ ನಲ್ಲಿ ನಾವು ಏನನ್ನ ಯೂಸ್ ಮಾಡ್ತೀವಿ? ಲೊಕೇಟಿಂಗ್ ಪಿನ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಜಿಗ್ಸ್ ನಲ್ಲಿ ನಾವೇನನ್ನ ಯೂಸ್ ಮಾಡ್ತೀವಿ? ಲೊಕೇಟಿಂಗ್ ಪಿನ್ಸ್ ಅನ್ನ. ಇದ್ರದ್ದು ನೆಸೆಸಿಟಿ ಏನು? These locating pins are necessary to restrict the movement of workpiece. ಇದು ಒಂಥರ ತಡ್ಕೊಳ್ಳುತ್ತೆ. ವರ್ಕ್ ಪೀಸ್ ಇಟ್ಟು ನೀವು ಡ್ರಿಲ್ ಮಾಡ್ಬೇಕಾದ್ರೆ ವರ್ಕ್ ಪೀಸ್ ಆ ಕಡೆ ಈ ಕಡೆ ಅಳಗಾಡಬಾರದು, ಮೂವ್ ಆಗಬಾರದು. ಅಂದ್ರೆ ಟು ರೆಸ್ಟ್ರಿಕ್ಟ್ ದ ಮೂವ್ಮೆಂಟ್ ಆಫ್ ವರ್ಕ್ ಪೀಸ್, ಟು ಪೊಸಿಷನ್ ದ ವರ್ಕ್ ಪೀಸ್ ವಿತ್ ರೆಸ್ಪೆಕ್ಟ್ ಟು ಟೂಲ್, ಟು ಪ್ರೊವೈಡ್ ಈಸಿ ಲೋಡಿಂಗ್ and unloading, to assist the operator for correct loading. That means fool proofing ಅಂತ ನಾವು ಕರೀತೀವಿ. ಏನ್ ಸರ್ ಇದು? ಇನ್ಕೇಪಬಲ್ ಆಫ್ ಗೋಯಿಂಗ್ ರಾಂಗ್ ಆರ್ ಬೀಯಿಂಗ್ ಮಿಸ್ಯೂಸ್ಡ್. ಅಂದ್ರೆ ಆಪರೇಟರ್ ಯಾವುದೇ ರೀತಿ ತಪ್ಪನ್ನ ಮಾಡಬಾರದು. ಹಾಗಾಗಿ ಫೂಲ್ ಪ್ರೂಫಿಂಗ್ ಅನ್ನ ಮಾಡ್ತಕ್ಕಂಥದ್ದು ಟು ಅಸಿಸ್ಟ್ ಆಪರೇಟರ್ ಫಾರ್ ಕರೆಕ್ಟ್ ಲೋಡಿಂಗ್ ಆಫ್ ದ ವರ್ಕ್. ಸೊ ಲೊಕೇಟಿಂಗ್ ಪಿನ್ಸ್ ಗೊತ್ತಾಗುತ್ತಲ್ಲ ನಿಮ್ಗೆ? ಲೊಕೇಟಿಂಗ್ ಪಿನ್ಸ್ ಇರೋದು ವರ್ಕ್ ಮೂವ್ಮೆಂಟ್ ಅನ್ನ ರೆಸ್ಟ್ರಿಕ್ಟ್ ಮಾಡ್ಲಿಕ್ಕೆ, ವರ್ಕ್ ಪೀಸಸ್ ಅನ್ನ ಕರೆಕ್ಟ್ ಆಗಿ ಪೊಸಿಷನ್ಸ್ ಗೆ ಇಡ್ಲಿಕ್ಕೆ, ಈಜಿ ಲೋಡಿಂಗ್ ಮಾಡ್ಲಿಕ್ಕೆ, ಅನ್ಲೋಡಿಂಗ್ ಮಾಡ್ಲಿಕ್ಕೆ, ಮತ್ತೆ ಆಪರೇಟರ್ ಕರೆಕ್ಟ್ ಆಗಿ ವರ್ಕ್ ಅನ್ನ ಲೋಡ್ ಮಾಡ್ಲಿಕ್ಕೆ, ಅಡ್ಜಸ್ಟ್ ಮಾಡ್ಲಿಕ್ಕೆ ಈ ಒಂದು ಲೊಕೇಟಿಂಗ್ ಪಿನ್ಸ್ ಅನ್ನ ನಾವೇನ್ ಮಾಡ್ತೀವಿ? ಬಳಸ್ತೀವಿ. ಸೊ ದಿಸ್ ಈಸ್ ಲೊಕೇಟಿಂಗ್ ಪಿನ್ಸ್ ಅನ್ನ ಯಾತಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡಿ. ಇಲ್ಲಿ ನಿಮ್ಗೆ ಬೇರೆ ಬೇರೆ ಚಿತ್ರಗಳು ಬರ್ತಾ ಇದೆ. ಇಲ್ಲಿ ಒಂದು ವರ್ಕ್ ಪೀಸ್ ಇದೆ, ಇಲ್ಲಿ ನಿಮ್ಗೆ ಕೆಳಗಡೆ ಪ್ಲೇಟ್ ಇದೆ. ಈ ಪ್ಲೇಟ್ ನಲ್ಲಿ ಇಲ್ಲಿ ಲೊಕೇಟಿಂಗ್ ಪಿನ್ಸ್ ಅನ್ನ ಹಾಕಿದೀವಿ. ಸೊ ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಗ್ಯಾಪ್, ಇಲ್ಲಿ ಗ್ಯಾಪ್, ಇಲ್ಲಿ ಗ್ಯಾಪ್, ಇಲ್ಲಿ ಗ್ಯಾಪ್ ಎಲ್ಲವನ್ನ ಕರೆಕ್ಟ್ ಆಗಿ ನಾವು ವರ್ಕ್ ಪೀಸ್ ನೋಡಿ ಇಲ್ಲಿದೆ, ಇದು ವರ್ಕ್ ಪೀಸು, ಇದು ವರ್ಕ್ ಪೀಸು, ಇದು ವರ್ಕ್ ಪೀಸು, ಇದನ್ನ ಮೈಂಟೈನ್ ಮಾಡ್ಲಿಕ್ಕೆ ನಾವು ಲೊಕೇಟಿಂಗ್ ಪಿನ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ವಿ ಲೊಕೇಶನ್ಸ್ ಅಥವಾ ವಿ ಲೊಕೇಟರ್ಸ್ ಅಂತ ನಾವು ಕರಿತೀವಿ. ದಿಸ್ ಈಸ್ ವಿ ಲೊಕೇಟರ್ಸ್. ನೋಡಿ, ಇದೊಂದು ವಿ ಲೊಕೇಶನ್ಸ್ ಮಾಡಿರ್ತಕ್ಕಂತ ಒಂದು ನಿಮಗೆ ಸ್ಕೆಚ್ ಅನ್ನ ತೋರಿಸ್ತಾ ಇದ್ದೀನಿ. ಇದು ವಿ ಲೊಕೇಟರ್ಸ್ ಅನ್ನ ಯೂಸ್ ಮಾಡಿ ಇರ್ತಕ್ಕಂತ ಒಂದು ಜಿಗ್ ಮಾಡಿ. ಸೊ ಇಲ್ಲಿ ಡಬಲ್ಸ್ ಇದೆ, ಡಬಲ್ ಪಿನ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಗೈಡ್ ಪ್ಲೇಟ್ ಇದೆ. ಇಲ್ಲಿ ಅಲೆನ್ ಸ್ಕ್ರೂಸ್ ಅನ್ನ ಯೂಸ್ ಮಾಡಿದ್ದಾರೆ.
ಸ್ಲೈಡಿಂಗ್ ವಿ ಲೊಕೇಟರ್ಸ್ ಇದೆ, ಫಿಕ್ಸೆಡ್ ವಿ ಲೊಕೇಟರ್ಸ್ ಇದೆ. ದಿಸ್ ಇಸ್ ದ ವಿ ಲೊಕೇಟರ್ಸ್ ಅಥವಾ ವಿ ಲೊಕೇಶನ್ಸ್. ಇನ್ನೊಂದು ಲೊಕೇಶನ್ಸ್ ಇದೆ, ಲೊಕೇಟರ್ಸ್ ಇದೆ, ದಟ್ ಇಸ್ ಕಾಲ್ಡ್ ಫುಲ್ ನೆಸ್ಟ್ ಲೊಕೇಶನ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ ಫುಲ್ ನೆಸ್ಟ್ ಲೊಕೇಶನ್ಸ್. ಫುಲ್ ನೆಸ್ಟ್ ಲೊಕೇಶನ್ಸ್. ಅನದರ್ ಒನ್ ಲೊಕೇಶನ್ಸ್ ಇದೆ, ದಿಸ್ ಇಸ್ ಕಾಲ್ಡ್ ಪಾರ್ಸಿಯಲ್ ನೆಸ್ಟ್ ಲೊಕೇಶನ್ಸ್. ಇವೆಲ್ಲ ಸ್ಕೆಚ್ ಗಳನ್ನ ನಿಮಗೆ ಎಕ್ಸಾಮ್ ನಲ್ಲಿ ಐಡೆಂಟಿಫೈ ಮಾಡಕ್ ಕೊಡ್ತಾರೆ. ಫುಲ್ ನೆಸ್ಟ್ ಲೊಕೇಶನ್ಸ್ ಅಂದ್ರೆ ಯಾವುದು, ವಿ ಲೊಕೇಶನ್ಸ್ ಯಾವ ರೀತಿ ಇರುತ್ತೆ, ಪಾರ್ಸಿಯಲ್ ನೆಸ್ಟ್ ಲೊಕೇಶನ್ಸ್ ಯಾವ ರೀತಿ ಇರುತ್ತೆ ಅಂತ. ದಿಸ್ ಇಸ್ ಕಾಲ್ಡ್ ಪಾರ್ಸಿಯಲ್ ನೆಸ್ಟ್ ಲೊಕೇಶನ್ಸ್. ಅನದರ್ ಲೊಕೇಟರ್ಸ್, ನಿಮ್ಗೆ ನಾನು ಹೇಳಿದೆ ವರ್ಕ್ ಪೀಸ್ ಲೀಡ್ ಇದೆ, ಇಲ್ಲಿ ಲೊಕೇಶನ್ಸ್ ಇದೆ, ಇಲ್ಲಿ ಲಾಂಗ್ ಲೀಡ್ ಇದೆ, ಇಲ್ಲಿ ವರ್ಕ್ ಪೀಸ್ ಅಂತ ಕರಿತೀವಿ, ಆಸಿಂಗ್ ನಲ್ಲಿ ತೋರಿಸಿರ್ತಕ್ಕಂಥದ್ದು. ಇದು ಲೊಕೇಶನ್ ಸರ್ಫೇಸ್, ಇದು ರಿಲೀಫ್ ಅನ್ನ ಕೊಟ್ಟಿದ್ದಾನೆ, ಇದು ಕೂಡ ಲೊಕೇಶನ್ ಸರ್ಫೇಸ್, ಮಧ್ಯದಲ್ಲಿ ರಿಲೀಫ್ ಅನ್ನ ಕೊಟ್ಟಿದ್ದಾರೆ. ದಿ ಡಿಫರೆಂಟ್ ಲೊಕೇಟರ್ಸ್ ಯೂಸ್ಡ್ ಇನ್ ಜಿಗ್ಸ್, ಡ್ರಿಲ್ ಜಿಗ್ಸ್. ನಾನು ಫೂಲ್ ಪ್ರೂಫಿಂಗ್ ಅಂತ ಹೇಳಿದೆ. ಫೂಲ್ ಪ್ರೂಫಿಂಗ್ ಅಂದ್ರೆ ಏನು, ಟು ಅಡ್ಜಸ್ಟ್ ದಿ ಆಪರೇಟರ್ ಫಾರ್ ಕರೆಕ್ಟ್ ಲೋಡಿಂಗ್ ಅಂತ ಹೇಳಿ, ಟು ಅಡ್ಜಸ್ಟ್ ದ ಆಪರೇಟರ್ ಫಾರ್ ಕರೆಕ್ಟ್ ಲೋಡಿಂಗ್. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಚಿತ್ರ. ಈ ಲೊಕೇಟರ್ಸ್ ಲೊಕೇಟಿಂಗ್ ಪಿನ್ಸ್ ಅನ್ನ ಹಾಕಿದಾಗ ಆ ನೆಸೆಸಿಟಿ ಏನು ಫೂಲ್ ಪ್ರೂಫಿಂಗ್ ಮಾಡುತ್ತೆ, ಅಂದ್ರೆ ಟು ಅಡ್ಜಸ್ಟ್ ದ ಆಪರೇಟರ್ ಫಾರ್ ಕರೆಕ್ಟ್ ಲೋಡಿಂಗ್. ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಚಿತ್ರ ಇದೆ. ಇಲ್ಲಿ ನೋಡಿ, ಇಲ್ಲಿ ಪ್ರಿನ್ಸಿಪಲ್ ಲೊಕೇಟರ್ ಇದೆ, ಇಲ್ಲಿ ಸೆಕೆಂಡ್ ಲೊಕೇಟರ್ಸ್ ಇದೆ, ಇಲ್ಲಿ ಜಾಬ್ ಅನ್ನ ಟಾಪ್ ವ್ಯೂ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ಸೆಕೆಂಡ್ ಲೊಕೇಟರ್ ಇದೆ, ಇಲ್ಲಿ ಪ್ರಿನ್ಸಿಪಲ್ ಲೊಕೇಟರ್ ಇದೆ, ಇಲ್ಲಿ ಪೌಲಿಂಗ್ ಪಿನ್ ಇದೆ. ಸೊ ಈ ಪಿನ್ ಗಳ ಮೂಲಕ, ಈ ಲೊಕೇಟರ್ ಮೂಲಕ ಜಾಬ್ ಅನ್ನ ನಾವು ಅಕ್ಯುರೇಟ್ ಆಗಿ ಏನ್ ಮಾಡಬಹುದು, ಲೋಡ್ ಮಾಡಬಹುದು. ಅದು ಆ ಕಡೆ ಈ ಕಡೆ ಮೂವ್ ಆಗದೆ ಇರುವಾಗೆ ತಡೆ ಹಿಡಿಯಬಹುದು. ಸೊ ಮುಂದಿನ ಒಂದು ಹ್ಯಾಂಗುಲರ್ ವಿ ಗ್ರೂ ಇನ್ ಲೊಕೇಟಿಂಗ್ ಪಿನ್ಸ್ ಇದೆ ನೋಡಿ, ಇಲ್ಲಿ ಹ್ಯಾಂಗುಲರ್ ವಿ ಗ್ರೂ ಅನ್ನ ಕೊಟ್ಟಿದ್ದಾರೆ. ಈ ಹ್ಯಾಂಗ್ ನಿಮ್ಗೆ ಕೇಳಿದ್ರೆ ಎಕ್ಸಾಮ್ ನಲ್ಲಿ ಈ ರೀತಿ ವಿ ಗ್ರೂ ಅನ್ನ ಯಾತಕ್ಕೆ ಕೊಡ್ತಾರೆ ಲೊಕೇಟರ್ಸ್ ನಲ್ಲಿ ಅಂತ ಅಂದ್ರೆ, ದಿಸ್ ಸ್ಪೆಷಲಿ ಟು ಪ್ರಿವೆಂಟ್ ಜಾಮಿಂಗ್ ಆಗೋದನ್ನ ಕಚ್ಕೊಂಡ್ಬಿಡುದು. ವಿ ಗ್ರೂ ಇದರಲ್ಲಿ ಏರ್ ಪಾಸ್ ಆಗುತ್ತೆ, ಜಾಮ್ ಆಗಲ್ಲ. ಅದರಿಂದ ಇಲ್ಲಿ ಹ್ಯಾಂಗುಲರ್ ವಿ ಗ್ರೂ ಇನ್ ಲೊಕೇಟಿಂಗ್ ಪಿನ್ಸ್ ಯಾವ ರೀತಿ ಇರ್ತದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ಹ್ಯಾಂಗುಲರ್ ವಿ ಗ್ರೂ ಇಟ್ ಟು ಪ್ರಿವೆಂಟ್ ಜಾಮಿಂಗ್. ಸೊ ಈಗ ಲೊಕೇಟರ್ಸ್ ಆಯ್ತು. ನೆಕ್ಸ್ಟ್ ಲಾಸ್ಟ್ ಒನ್, ದ ಕನ್ಸ್ಟ್ರಕ್ಷನ್ ಆಫ್ ಡ್ರಿಲ್ ಜಿಗ್ ನಲ್ಲಿ ಏನೇನ್ ಫೀಚರ್, ಲಾಸ್ಟ್ ಫೀಚರ್ ಇಸ್ ಕಾಲ್ಡ್ ಕ್ಲಾಂಪ್ಸ್ ಕೂಡ ಯೂಸ್ ಮಾಡ್ತೀವಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ಲಾಂಪ್ಸ್ ಇನ್ ಜಿಗ್ಸ್ ಆರ್ ಮೆಂಟ್ ಫಾರ್ ಹೋಲ್ಡಿಂಗ್ ದ ಕಾಂಪೊನೆಂಟ್ ಇನ್ ಪೊಸಿಷನ್ ಎಗೇನ್ಸ್ಟ್ ದ ಕಟಿಂಗ್ ಫೋರ್ಸ್. ಅಂದ್ರೆ ಎಲ್ಲಿ ನಾವು ಕ್ಲಾಂಪ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ, ಜಿಗ್ ನಲ್ಲಿ ವರ್ಕ್ ಅನ್ನ ಹೋಲ್ಡ್ ಮಾಡಬೇಕು, ಅದು ಭದ್ರವಾಗಿರ್ಬೇಕು. ಕಟಿಂಗ್ ಟೂಲ್ ಫೋರ್ಸ್ಗೆ ಎಗನೆಸ್ಟ್ ಆಗಿ ನಾವು ಭದ್ರವಾಗಿ ವರ್ಕ್ ಅನ್ನ ರಿಜಿಡ್ ಆಗಿ ಹೋಲ್ಡ್ ಮಾಡ್ಲಿಕ್ಕೆ ಈ ಕ್ಲಾಂಪ್ಸ್ ಅನ್ನ ಬಳಸ್ತೀವಿ. ಸೊ ಅಂದ್ರೆ ಕ್ಲಾಂಪ್ಸ್ ಇನ್ ಜಿಗ್ ಆರ್ ಮೆಂಟ್ ಫಾರ್ ಹೋಲ್ಡಿಂಗ್ ದ ಕಾಂಪೊನೆಂಟ್ ಇನ್ ಪೊಸಿಷನ್ ಎಗನೆಸ್ಟ್ ದ ಕಟಿಂಗ್ ಫೋರ್ಸ್. ಸೊ ಇಲ್ಲಿ ನಿಮ್ಗೆ ನೋಡಿ, ಇಲ್ಲಿ ಕ್ಲಾಂಪ್ ಇದೆ, ಇಲ್ಲಿ ಕ್ಲಾಂಪ್ ಬಾರ್ ಇದೆ, ಇಲ್ಲಿ ವಿಗ್ರೂ ಇದೆ, ಇಲ್ಲಿ ಪಿಲ್ಲರ್ ಪಿನ್ ಅನ್ನ ಕೊಟ್ಟಿದ್ದಾರೆ, ಸ್ಪ್ರಿಂಗ್ ಇದೆ, ಸ್ಪೆಷಲ್ ವಾಸರ್ಸ್ ಅನ್ನ ಕೊಟ್ಟಿದ್ದಾರೆ, ಕ್ಲಾಂಪಿಂಗ್ ನಾಬ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಒಂಥರ ಟೈಪ್ ಆಫ್ ಕ್ಲಾಂಪ್. ಇದು ಯಾವ ಕ್ಲಾಂಪ್ ಅಂತ ನಾನು ನಿಮ್ಗೆ ಈಗ ತೋರಿಸ್ತೀನಿ. ಸೊ ದಿಸ್ ಕ್ಲಾಂಪ್ಸ್ ಇಸ್ ಆಲ್ಸೋ ಹೆಲ್ಪ್ ಇನ್ ರ್ಯಾಪಿಡ್ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಆಫ್ ದ ಕಾಂಪೊನೆಂಟ್ಸ್. ನೋಡಿ, ಈ ಕ್ಲಾಂಪ್ಸ್ ಅನ್ನ ಕೊಟ್ಟಿರೋದ್ರಿಂದ ನಿಮ್ಗೆ ಈಸಿ ಲೋಡಿಂಗ್ ಮತ್ತೆ ಈಸಿ ಅನ್ಲೋಡಿಂಗ್, ಬೇಗ ಲೋಡ್ ಮಾಡಬಹುದು, ಕೆಲಸ ಆದ್ಮೇಲೆ ಬೇಗ ವರ್ಕ್ ಅನ್ನ ನಾವೇನ್ ಮಾಡಬಹುದು, ರಿಮೂವ್ ಅನ್ನ ಮಾಡಬಹುದು. Clamps are fitted in a such a way that they do not interface with the cutting operations. ನೋಡಿ, ಈ ಕ್ಲಾಂಪ್ ಅನ್ನ ಯಾವ ರೀತಿ ನಾವು ಹೋಲ್ಡ್ ಮಾಡ್ತೀವಿ, ಯಾವ ರೀತಿ ಫಿಟ್ ಮಾಡ್ತೀವಿ ಅಂದ್ರೆ, ಇದರಿಂದ ಕಟಿಂಗ್ ಟೂಲ್ಗೆ ಅಥವಾ ಕಟಿಂಗ್ ಆಪರೇಷನ್ಸ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಸೊ ದಟ್ ಇಸ್ ದ ನೆಸೆಸಿಟಿ ಆಫ್ ದಿ ಕ್ಲಾಂಪ್ಸ್. ಈಗ ನಿಮ್ಗೆ ಕೆಲವು ಕ್ಲಾಂಪ್ಸ್ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲನೇದು ಕ್ಲಾಂಪ್ಸ್ ಅಲ್ಲಿ ಸ್ಟ್ರಾಪ್ ಕ್ಲಾಂಪ್ ಅಂತ ಒಂದಿದೆ. ದಿಸ್ ಇಸ್ ದ ಸ್ಟ್ರಾಪ್ ಕ್ಲಾಂಪ್. ಏನಲ್ಲಿ ಹಿಂದೆ ಚಿತ್ರದಲ್ಲಿ ತೋರಿಸಿದೆ ನಾನು. ಈ ಚಿತ್ರ ಏನಿದು ಸ್ಟ್ರಾಪ್ ಕ್ಲಾಂಪ್. ಎರಡನೇ ಚಿತ್ರ ಕ್ಯಾಮ್ ಕ್ಲಾಂಪ್ ಅಂತ ಇದೆ. ಸೊ ದಿಸ್ ಇಸ್ ಯಾವ ಕ್ಲಾಂಪ್ ಇದು, ಕ್ಯಾಮ್ ಕ್ಲಾಂಪ್ ಅಂತ ನಾವು ಕರಿತೀವಿ. ಸೊ ನೆಕ್ಸ್ಟ್ ಒನ್, ದಿಸ್ ಸ್ಕ್ರೂ ಕ್ಲಾಂಪ್ ಅಂತ ಕರಿತೀವಿ. ಇದು ಯಾವ ಕ್ಲಾಂಪ್ ಇದು, ಸ್ಕ್ರೂ ಕ್ಲಾಂಪ್. ನೀವುಗಳು ಪರೀಕ್ಷೆನಲ್ಲಿ ಈ ಚಿತ್ರ ಕೊಟ್ರೆ
ಇದು ಯಾವ ಕ್ಲಾಂಪ್ ಅಂತ ಐಡೆಂಟಿಫೈ ಮಾಡಬೇಕು. ಹಾಗಾಗಿ ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಮತ್ತೆ ನೆನಪಲ್ಲಿ ಇಟ್ಕೋಬೇಕು. ಇದನ್ನ ಸರಿಯಾದ ರೀತಿಯಲ್ಲಿ ಮನನವನ್ನ ಮಾಡ್ಕೊಳ್ಬೇಕು. ಅನದರ್ ಒನ್ ಕ್ಲಾಂಪ್ ಲ್ಯಾಚ್ ಕ್ಲಾಂಪ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಲ್ಯಾಚ್ ಕ್ಲಾಂಪ್. ನೋಡಿ ಹೇಗಿದೆ, ಪಿವೋಟ್ ಇದೆ, ಸ್ಪ್ರಿಂಗ್ ಇದೆ, ಡ್ರಿಲ್ ಬುಸ್ ಇದೆ, ಪ್ರೆಸರ್ ಸ್ಪ್ರಿಂಗ್ ಇದೆ, ಪಿವೋಟ್ ಜಿಗ್ ಪುಟ್ ಇದೆ, ಟು ಹನ್ನಾಚ್. ಇದನ್ನ ಈ ರೀತಿ ಎತ್ತಿದ್ರೆ ಇದೇನಾಗುತ್ತೆ, ಓಪನ್ ಆಗುತ್ತೆ. ಲ್ಯಾಚ್ ಟೈಪ್ ಇರುತ್ತೆ. ಇದನ್ನ ಲ್ಯಾಚ್ ಕ್ಲಾಂಪ್ ಅಂತ ನಾವು ಕರಿತೀವಿ. ಅನದರ್ ಒನ್ ವೆಡ್ಜ್ ಕ್ಲಾಂಪ್ ಅಂತ ಇದೆ. ದಿಸ್ ಇಸ್ ಕಾಲ್ಡ್ ವೆಡ್ಜ್ ಕ್ಲಾಂಪ್ ಅಂತ ಕರಿತೀವಿ. ಈ ಕ್ಲಾಂಪ್ ಯಾವ ಕ್ಲಾಂಪ್? ವೆಡ್ಜ್ ಕ್ಲಾಂಪ್. ಇನ್ನೊಂದು ಕ್ಲಾಂಪ್ ಟಾಗಲ್ ಕ್ಲಾಂಪ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಟಾಗಲ್ ಕ್ಲಾಂಪ್. ದಿಸ್ ಇಸ್ ಕಾಲ್ಡ್ ಟಾಗಲ್ ಕ್ಲಾಂಪ್. ಇನ್ನೊಂದು ಕ್ಲಾಂಪ್ ಇದೆ. ದಿಸ್ ಇಸ್ ಕಾಲ್ಡ್ ಬುಕ್ ಕ್ಲಾಂಪ್ ಅಂತ ಕರಿತೀವಿ. ಈ ಕ್ಲಾಂಪ್ ಅಂತ ಕರಿತೀವಿ ಬುಕ್ ಕ್ಲಾಂಪ್. ಸೊ ದಿಸ್ ಆರ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕ್ಲಾಂಪ್ ಯೂಸ್ಡ್ ಅಲಾಂಗ್ ವಿತ್ ದ ಡ್ರಿಲ್ ಜಿಗ್. ನೋಡಿ ಈಗ ಬರೀ ಜಿಗ್ ಅಂತ ಅಂದ್ರೆ ಏನೇನೆಲ್ಲ ಇರುತ್ತೆ, ಬೇಸ್ ಪ್ಲೇಟು, ಡ್ರಿಲ್ ಪ್ಲೇಟು, ಡ್ರಿಲ್ ಬುಸ್ಸಸ್, ಲೊಕೇಟರ್ಸ್, ಕ್ಲಾಂಪ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಕ್ಲಾಂಪ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಲೊಕೇಟರ್ಸ್, ಲೊಕೇಟಿಂಗ್ ಪಿನ್ಸ್ ಅಂತ ಕರಿತೀವಿ. ಇವುಗಳೆಲ್ಲ ಇದ್ದಾಗ ಮಾತ್ರ ನಾವು ಡ್ರಿಲ್ ಜಿಗ್ ಅನ್ನ ಬಹಳ ಯಶಸ್ವಿಯಾಗಿ ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಇದುವರೆಗೆ ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಆಫ್ ಡ್ರಿಲ್ ಜಿಗ್ಸ್ ಬಗ್ಗೆ ನಾವು ನೋಡಿದೀವಿ. ಇದರಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ನಿಮಗೆ ಪರೀಕ್ಷೆನಲ್ಲಿ ಕೇಳ್ತಾರೆ, ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ನೋಡ್ತಾ ಹೋಗೋಣ. ಸೊ ನಂಬರ್ 1, ಇಲ್ಲಿ ನಿಮ್ಗೆ ಒಂದು ಡ್ರಿಲ್ ಕನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. ಈ ಕಡೆ ಪಾರ್ಟ್ಸ್ ಮತ್ತೆ ಅದರದ್ದು ಫಂಕ್ಷನ್ಸ್ ಕೊಟ್ಟಿದ್ದಾನೆ. ಈಗ ನಾನು ಹೇಳಿದ್ದೀನಿ ಡ್ರಿಲ್ ಎಲ್ಲ ತೋರಿಸಿದೀನಿ. ಕ್ಲಾಂಪ್, ಬೇಸ್ ಪ್ಲೇಟ್, ಡ್ರಿಲ್ ಪ್ಲೇಟ್, ಡ್ರಿಲ್ ಬುಸ್, ಲೊಕೇಟರ್ಸ್, ಎವ್ರಿಥಿಂಗ್ ಟು ಬಿ ಸೋನ್. ಮತ್ತೆ ಅದ್ರ ಫಂಕ್ಷನ್ಸ್ ಹೇಳ್ಕೊಂಡು ಹೋಗಿದ್ದೀನಿ. ಈಗ ನೋಡೋಣ, ಒಂದೊಂದಾಗೆ ಹೋಗೋಣ. ಈಗ ಇಲ್ಲಿ ನಂಬರ್ 1 ಕ್ಲಾಂಪ್ ಅಂತ ಇದೆ. ಇಲ್ಲಿ ಯಾವ್ದು ಕ್ಲಾಂಪು ನೋಡಿ, ಇಲ್ಲಿದೆ ನೋಡಿ. ದಿಸ್ ಇಸ್ ದ ಕ್ಲಾಂಪ್. ಕ್ಲಾಂಪ್ ಇಸ್ ಕಾಲ್ಡ್ 1D. ಇಲ್ಲಿ ಚಿತ್ರದಲ್ಲಿ ಡಿ ಅಂತ ಇದೆಯಲ್ಲ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆರೋ ಮಾರ್ಕ್ ಅಲ್ಲಿ. ಎರಡನೇದು ಬೇಸ್ ಪ್ಲೇಟ್, ಅಲ್ಲೇ ಇದೆ ಬೇಸ್ ಪ್ಲೇಟ್, ಕೆಳಗಡೆ ಇರ್ತದೆ. ಸೊ ಈ ಬೇಸ್ ಪ್ಲೇಟ್. ನೆಕ್ಸ್ಟ್ ಡ್ರಿಲ್ ಪ್ಲೇಟ್, ಬುಸ್ ಅನ್ನ ಹಾಕ್ತಕ್ಕಂಥದ್ದು ಇಲ್ಲಿ ಮೇಲ್ಗಡೆ ಇದೆ. ದಿಸ್ ಬಿ ಇಸ್ ಕಾಲ್ಡ್ ಡ್ರಿಲ್ ಪ್ಲೇಟ್. ಸೊ ಅನದರ್ ಒನ್ ಡ್ರಿಲ್ ಬುಸ್, ಇಲ್ಲಿದೆ ನೋಡಿ ಡ್ರಿಲ್ ಬುಸ್. ಸೊ ಇದನ್ನ ನಾವು ಡ್ರಿಲ್ ಬುಸ್ ಅಂತ ಕರಿತೀವಿ. ಸಿ ಇಸ್ ಕಾಲ್ಡ್ ಡ್ರಿಲ್ ಬುಸ್. ಇಲ್ಲಿ ಆನ್ಸರ್ ಕೂಡ ನಿಮಗೆ ಬರ್ತಾ ಇದೆ. ನೆಕ್ಸ್ಟ್ ಲೊಕೇಟರ್ಸ್ ಅಂದ್ರೆ ಲೊಕೇಟಿಂಗ್ ಪಿನ್. ಯಾವ್ದಪ್ಪ ಇಲ್ಲಿ ಲೊಕೇಟಿಂಗ್ ಪಿನ್? ಸೊ ಇಲ್ಲಿದೆ ನೋಡಿ, ಈ ಕಡೆ ಒಂದು ಎ ಅಂತ ತೋರಿಸಿದ್ದಾನೆ, ಇಲ್ಲೂ ಒಂದಿದೆ. ದೀಸ್ ಆರ್ ಆಲ್ ಲೊಕೇಟಿಂಗ್ ಪಿನ್ಸ್. ಇದು ಪಾರ್ಟ್ಸ್ ಆಯ್ತು. ಈಗ ತರಬೇತಿದಾರೆ ಅದ್ರ ಫಂಕ್ಷನ್ಸ್ ಅನ್ನ ಹೇಳ್ಬಿಟ್ರೆ ನೀವು ಪಕ್ಕ ಅರ್ಥ ಮಾಡ್ಕೊಂಡಾಗೆ ಆಗುತ್ತೆ. ಈಗ ನೋಡಿ, ಓಲ್ಡ್ ದ ಡ್ರಿಲ್ ಬುಸ್. ಡ್ರಿಲ್ ಬುಸ್ ಅನ್ನ ಓಲ್ಡ್ ಮಾಡ್ಕೊಳ್ಳೋದು ಯಾವ್ದಪ್ಪ? ಯಾವ್ದು ಓಲ್ಡ್ ಮಾಡ್ಕೊಳ್ಳುತ್ತೆ? ಡ್ರಿಲ್ ಪ್ಲೇಟ್. ಯಾವ್ದು ಡ್ರಿಲ್ ಪ್ಲೇಟ್ ಇಲ್ಲಿ? ಬಿ. ಎಲ್ಪ್ಸ್ ರ್ಯಾಪಿಡ್ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಆಫ್ ದ ಕಾಂಪೊನೆಂಟ್. ಈಗ ಹೇಳಿದೆ ನಾನು, ಕ್ಲಾಂಪ್ಸ್ ಏನ್ ಮಾಡುತ್ತೆ? ರ್ಯಾಪಿಡ್ ಲೋಡಿಂಗ್, ರ್ಯಾಪಿಡ್ ಅನ್ಲೋಡಿಂಗ್. ಎಲ್ಲಿದೆ ಇಲ್ಲಿ ಕ್ಲಾಂಪ್ಸ್? ಇಲ್ಲಿದೆ, ಡಿ. ನೆಕ್ಸ್ಟ್ ಪ್ರೊವೈಡ್ಸ್ ರಿಜಿಡ್ ಸಪೋರ್ಟ್ ಫಾರ್ ಮೌಂಟಿಂಗ್ ಎ ಪೀಸ್ ಪಾರ್ಟ್ ಅಂಡ್ ಲೊಕೇಟಿಂಗ್ ಪಿನ್ಸ್. ಯಾವುದು ರಿಜಿಡ್ ಸಪೋರ್ಟ್ ಮಾಡೋದು? ಕೆಳಗಡೆ ಇರತಕ್ಕಂಥದ್ದು ಏನ್ ಪ್ಲೇಟ್? ಅದು ಬೇಸ್ ಪ್ಲೇಟ್. ಸೊ ಎಲ್ಲಿದೆ ಅದು? ಈ ಬೇಸ್ ಪ್ಲೇಟ್. holds the component in position against the cutting force. Locating pins, that is called locators. ಇಲ್ಲಿ ಎ ಚಿತ್ರ ಇದೆ. This is A. Locate and guide the cutting tool. ಯಾವುದು? ಲೊಕೇಟ್ ಮಾಡೋದು, ಗೈಡ್ ಮಾಡತಕ್ಕಂಥದ್ದು. ಡ್ರಿಲ್ ಬುಸಸ್. So C is the correct answer. Hold the components in a position against the cutting force. So that is repeated. That is called locators. D. ಇಲ್ಲಿದೆಯಲ್ಲ ಕ್ಲಾಂಪ್ಸ್. ಇಲ್ಲಿದೆಯಲ್ಲ ಕ್ಲಾಂಪ್ಸ್. Hold the components position against the cutting force ಅಂದ್ರೆ that is called clamps. Position the piece part with respect to the tool. Position the piece part with respect to the tool. Which one? ಯಾವುದು? Locators. So position the tool part with respect to tools ಅಂದ್ರೆ that is called A, locators. ಸೊ ಈ ರೀತಿ ಇದೊಂದೇ ಕ್ವಶನ್ಸ್ ನಲ್ಲಿ ನೀವು ಎಂಟೈರ್ ಕನ್ಸ್ಟ್ರಕ್ಷನ್ಸ್ ಆಫ್ ದಿ ಡ್ರಿಲ್ ಫೀಚರ್ಸ್ ನ ಬ್ರೀಫ್ ಆಗಿ ನೀವು ತಿಳ್ಕೊಳ್ಳಿಕ್ಕೆ
ಸಾಧ್ಯವಿದೆ. ಸೊ ಮುಂದಿನ ಒಂದು ನಲ್ಲಿ ಏನಿದೆ ನೋಡೋಣ. ಇಲ್ಲಿ ಬುಸ್ ಬಗ್ಗೆ ಇದೆ. ಇಲ್ಲಿ ಏನ್ ಕೊಟ್ಟಿದ್ದಾನೆ? ಪ್ರೆಸ್ ಬಿಟ್ ಬುಸ್, ಸ್ಲಿಪ್ ರಿನ್ಯೂವಬಲ್ ಬುಸ್, ಲೀನಿಯರ್ ಬುಷ್ ಅನ್ನ ಕೊಟ್ಟಿದ್ದಾನೆ. ಈಗ ಒಂದೊಂದಕ್ಕೆ ಮ್ಯಾಚ್ ಮಾಡ್ತಾ ಹೋಗೋಣ. ಇದನ್ನ ತಿಳ್ಕೊಂಡ್ರೆ ಬ್ರೀಫ್ ಆಗಿ ನೀವು ಬುಸಸ್ ಬಗ್ಗೆ ತಿಳ್ಕೊಂಡಂಗಾಗುತ್ತೆ. ಯೂಸ್ ಟು ಪ್ರೊವೈಡ್ ಎ ಆರ್ಡರ್ಡ್ ವೋಲ್ ವೇರ್ ರಿನ್ಯೂವಬಲ್ ಬುಸಸ್ ಆರ್ ಲೊಕೇಟೆಡ್. ನಂಬರ್ 1 ಗೆ ಯಾವ್ದಪ್ಪ ಅಂದ್ರೆ ಲೀನಿಯರ್ ಬುಸ್. ಆರ್ಡರ್ಡ್ ವೋಲ್ ವೇರ್ ರಿನ್ಯೂವಬಲ್ ಬುಸಸ್ ಆರ್ ಲೊಕೇಟೆಡ್, ಅದಕ್ಕೆ ಲೀನಿಯರ್ ಬುಸ್ ಅನ್ನ ಯೂಸ್ ಮಾಡ್ತೀವಿ. ಯೂಸ್ಡ್ ವೇ ಫ್ರೀಕ್ವೆಂಟ್ ಚೇಂಜಸ್ ಆಫ್ ಬುಸ್ ಇಸ್ ನಾಟ್ ಆಂಟಿಸಿಪೇಟೆಡ್. ನಾನು ಹೇಳಿದೆ ಯಾವುದು? ದಟ್ ಒನ್ ಪ್ರೆಸ್ ಬಿಟ್ ಬುಸ್. ವೇರ್ ಇಟ್ ಈಸ್ ಯೂಸ್ಡ್ ಪ್ರೆಸ್ ಬಿಟ್ ಬುಸ್, ಇಟ್ ಈಸ್ ಯೂಸ್ಡ್ ವೇರ್ ಫ್ರೀಕ್ವೆಂಟ್ ಚೇಂಜಸ್ ಆಫ್ ಬುಸಸ್ ಇಸ್ ನಾಟ್ ಆಂಟಿಸಿಪೇಟೆಡ್. ಅಲ್ಲಿ ನಾವು ಪ್ರೆಸ್ ಬಿಟ್ ಬುಸಸ್ ಅನ್ನ ಯೂಸ್ ಮಾಡ್ತೀವಿ. Used with precipitate linear bus and a lock clamp. So that one is slip renewable buses. Where slip renewable buses are used, it is used with precipitate linear bus and a lock clamp. ನಾಲ್ಕನೇದು ನೋಡೋಣ. precipitate to the jig plate. ಯಾವುದು? precipitate to jig plate. linear bus ಅನ್ನ jig plate ಗೆ ಪ್ರೆಸ್ ಬಿಟ್ ಮಾಡಿರ್ತಾರೆ. ನಾನು ಹೇಳಿದೆ ಅವಾಗಲೇ. Used when more than one operation is performed in same location. ಡ್ರಿಲ್ಲಿಂಗ್ ಮಾಡ್ತೀವಿ, ರೀಮಿಂಗ್ ಮಾಡ್ತೀವಿ, ಡ್ರಿಲ್ಲಿಂಗ್ ಮಾಡ್ತೀವಿ, ಟ್ಯಾಪಿಂಗ್ ಮಾಡ್ತೀವಿ. ಯಾವ ಬುಸಸ್ ಅನ್ನ ಯೂಸ್ ಮಾಡ್ತೀವಿ? ದಟ್ ಈಸ್ ಸ್ಲಿಪ್ ರಿನ್ಯೂವಬಲ್ ಬುಸಸ್. ಲೈಕ್ ದಟ್ ದ ಕ್ವೆಶ್ಚನ್ಸ್ ವಿಲ್ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ಸ್. ಇದನ್ನ ನೀವು ಸರಿಯಾದ ರೀತಿಯಲ್ಲಿ ಮನನ ಮಾಡಿಕೊಂಡು ನೆನಪಿನಲ್ಲಿ ಇಟ್ಕೊಂಡ್ರೆ ನೀವು ಪರೀಕ್ಷೆನಲ್ಲಿ ಉತ್ತಮವಾದ ಅಂಕವನ್ನು ನೀವು ಗಳಿಸಬಹುದು. ಸೊ ನೇಮ್ ದ ಟೈಪ್ ಆಫ್ ದ ಕ್ಲಾಂಪ್ ಸೋನ್ ಬಿಲೋ. ಇಲ್ಲಿರ್ತಕ್ಕಂಥ ಕ್ಲಾಂಪ್ ಏನು? ಯಾವ ಕ್ಲಾಂಪ್ ಇದು? ಇಲ್ಲಿ ನೋಡಿ, ಸುಮಾರು ಕ್ಲಾಂಪ್ ಅನ್ನ ಕೊಟ್ಟಿದ್ದಾನೆ. ABC. ಸೊ ಎ ಯಾವ ಕ್ಲಾಂಪ್ ಇದು? ದಿಸ್ ಇಸ್ ಹುಕ್ ಕ್ಲಾಂಪ್. ಬಿ ಯಾವುದು? ದಿಸ್ ಇಸ್ ಸ್ಕ್ರೂ ಕ್ಲಾಂಪ್. ಸಿ ಯಾವುದು? ದಿಸ್ ಇಸ್ ಕ್ಯಾಮ್ ಕ್ಲಾಂಪ್. ದಿಸ್ ಇಸ್ ಹುಕ್, ದಿಸ್ ಇಸ್ ಸ್ಕ್ರೂ, ದಿಸ್ ಇಸ್ ಕ್ಯಾಮ್ ಕ್ಲಾಂಪ್. ಈ ರೀತಿ ನೀವು ಈಸಿಯಾಗಿ ಐಡೆಂಟಿಫೈ ಅನ್ನ ಮಾಡಬೇಕಾಗುತ್ತೆ. ನೇಮ್ ದ ಮೆಥಡ್ಸ್ ಆಫ್ ಲೊಕೇಶನ್ ಸೋನ್ ಇನ್ ದ ಫಿಗರ್ ಗಿವನ್ ಬಿಲೋ. ಇದು ಲೊಕೇಟಿಂಗ್ ಪಿನ್ಸ್ ಬಗ್ಗೆ ಕೇಳಿದ್ದಾನೆ ಪ್ರಶ್ನೆ. ಇದರಲ್ಲಿ ಲೊಕೇಟರ್ಸ್ ಅನ್ನ ಕೊಟ್ಟಿದ್ದಾನೆ. ಸೊ 1, 2. ನೇಮ್ ದ ಮೆಥಡ್ ಆಫ್ ಲೊಕೇಶನ್ಸ್. ಯಾವುದು ಅಂತ ಇಲ್ಲಿ ನೋಡಿ ಇದೆ. ಇದು ನೆನಪು ಬರುತ್ತೆ ನಿಮಗೆ. ವಿ ಲೊಕೇಶನ್ಸ್. ಸೊ ಇದು ದಿಸ್ ಒನ್ ಇಸ್ ಕಾಲ್ಡ್ ಪಾರ್ಸಿಯಲ್ ನೆಸ್ಟ್ ಲೊಕೇಶನ್ಸ್ ಅಂತ ನಾವು ಇದನ್ನ ಕರಿತೀವಿ. ಈ ರೀತಿ ಐಡೆಂಟಿಫೈ ಅನ್ನ ಮಾಡಬೇಕಾಗುತ್ತೆ. ನೇಮ್ ದ ಮೆಥಡ್ಸ್ ಆಫ್ ಲೊಕೇಶನ್ಸ್. ಮತ್ತೆ ಇನ್ನೆರಡು ಲೊಕೇಶನ್ಸ್ ಇದೆ. ಇವೆರಡು ಸಿ ಮತ್ತೆ ಡಿ ಎನ್ ಲೊಕೇಶನ್ಸ್. ಮೊದಲನೇ ಎರಡು ಸಿ ಅಂತಕ್ಕಂಥದ್ದು ಈ ಚಿತ್ರ ಫುಲ್ ಪ್ರೂಫಿಂಗ್. ಸೊ ಕರೆಕ್ಟ್ ಲೋಡಿಂಗ್, ಮಿಸ್ಯೂಸ್ ಆಗದಂತೆ ಲೋಡ್ ಮಾಡ್ತಕ್ಕಂಥದ್ದು ಫುಲ್ ಪ್ರೂಫಿಂಗ್ ಅಲ್ಲಿ. ಸೊ ಇದು ಚಿತ್ರ. ಅದಕ್ಕೆ ಇದು ಡಿ ಇರ್ತಕ್ಕಂಥ ಚಿತ್ರ ಲೀಡ್ ಲೊಕೇಶನ್ಸ್ ಅಂತ ಕರಿತೀವಿ. ಇದೆಂತ ಲೊಕೇಶನ್ಸ್? ಇದು ಲೀಡ್ ಲೊಕೇಶನ್ಸ್. ಚೂಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಂಪ್? ಈ ಕ್ಲಾಂಪ್ ಅನ್ನ ಕೊಟ್ಟ ಇಲ್ಲ ಆನ್ಸರ್ ಬರ್ತಾ ಇದೆ. ಸ್ಟ್ರಾಪು, ಕ್ಯಾಮು, ಲ್ಯಾಚು ಅಂಡ್ ಸ್ಕ್ರೂ ಕ್ಲಾಂಪ್ ಅಂತ ಇದೆ. ಯಾವ ಕ್ಲಾಂಪ್ ಇದು? ಇದು ಕ್ಯಾಮ್ ಕ್ಲಾಂಪ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳು ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ, MCQ ನಲ್ಲಿ. ಸೊ ಇಲ್ಲೊಂದು MCQ ಇದೆ. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಂಪ್ ಯೂಸ್ಡ್ ಇನ್ ಜಿಗ್? ಈ ಜಿಗ್ ನಲ್ಲಿ ಇದು ಯಾವ ಕ್ಲಾಂಪ್? ಸೊ ಈ ಕ್ಲಾಂಪ್ ಗೆ ಟೂತ್ ಕ್ಲಾಂಪ್ ಅಂತಾರ, ಲ್ಯಾಚ್ ಕ್ಲಾಂಪ್ ಅಂತಾರ, ಟಾಗಲ್ ಕ್ಲಾಂಪ್ ಅಂತಾರ, ಅಥವಾ ವೆಡ್ಜ್ ಕ್ಲಾಂಪ್ ಅಂತಾರ. ಯಾವ ಕ್ಲಾಂಪ್ ಅಂದ್ರೆ ಇದು ಟಾಗಲ್ ಕ್ಲಾಂಪ್. ಯಾವ ಕ್ಲಾಂಪ್? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದನ್ನು ಕೂಡ ಪರೀಕ್ಷೆನಲ್ಲಿ ಕೇಳಿದ್ದಾರೆ. ಸೊ ಮುಂದಿನ ಪ್ರಶ್ನೆ MCQ. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಂಪ್? ಈ ಕ್ಲಾಂಪ್ ಹೆಸರೇನು? ಸೊ ಕ್ಯಾಮ್ ಕ್ಲಾಂಪ್, ಸ್ಕ್ರೂ ಕ್ಲಾಂಪ್, ವೆಡ್ಜ್ ಕ್ಲಾಂಪ್, ಟಾಗಲ್ ಕ್ಲಾಂಪ್. ದಿಸ್ ಕ್ಲಾಂಪ್ ಈಸ್ ಕಾಲ್ಡ್ ಸ್ಕ್ರೂ ಕ್ಲಾಂಪ್. ಇದು ಯಾವ ಕ್ಲಾಂಪ್ ಅಂತ ಕರಿತೀವಿ? ಇದನ್ನ ಸ್ಕ್ರೂ ಕ್ಲಾಂಪ್ ಅಂತ ನಾವು ಕರಿತೀವಿ. So another one MCQ. Which type of buzzer is used in jig to perform more than one operation in the same location? ನೋಡಿ ಪ್ರಶ್ನೆಗಳನ್ನ ಬೇರೆ ಬೇರೆ ಅಲ್ಲಿ ನನ್ನ ಮ್ಯಾಥ್ಸ್ ಪಾಲಿಂಗ್ ಇತ್ತು, ಇಲ್ಲಿ MCQ ಕ್ವಶನ್ ಅಲ್ಲೂ ಇದೆ. ಸ್ಲಿಪ್ ಬೋಸ್, ಲೈನ್ ಬೋಸ್, ಫಿಕ್ಸೆಡ್ ಬೋಸ್, ಲೀನಿಯರ್ ಬೋಸ್. ಯಾವ ಬುಸ್ಸೋ? ಸ್ಲಿಪ್ ಬೋಸ್. ಯಾವ ಬುಸ್ಸೋ? ಸ್ಲಿಪ್ ಬುಸ್ ನಲ್ಲಿ ಒನ್ ಆಪರೇಷನ್, ಮೋರ್ ದೆನ್ ಒನ್ ಆಪರೇಷನ್ಸ್ ನಾವು ಮಾಡಬಹುದು. What is the purpose of the groove provided in the V blacks?
ವಿ ಬ್ಲಾಕ್ಸ್ ನೋಡಿದ್ರಲ್ಲ, ಅದರಲ್ಲಿ ಗ್ರೂವ್ಸ್ ಕೊಟ್ಟಿರ್ತಾನೆ. ಏನಕ್ಕೆ ನೋಡೋಣ, ಆನ್ಸರ್ ಬರುತ್ತೆ. ರೆಡ್ಯೂಸ್ ದ ವೆಯ್ಟ್, ನೋ. ಸಪೋರ್ಟ್ ದ ವರ್ಕ್ ಪೀಸ್, ನೋ. ಅಕಾಮಡೇಟ್ ದ ಕ್ಲಾಂಪ್, ಯು ಕ್ಲಾಂಪ್ ಅಂತ ಬರುತ್ತೆ. ಕ್ಲಾಂಪ್ ಅನ್ನ ಮಾಡ್ಲಿಕ್ಕೋಸ್ಕರ ಅಲ್ಲಿ ವಿ ಗ್ರೂವ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ, ಗ್ರೂವ್ಸ್ ಅನ್ನ ಪ್ರೊವೈಡ್ ಮಾಡಿರ್ತಾನೆ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ MCQ, ವಾಟ್ ಇಸ್ ದ ಅಡ್ವಾಂಟೇಜ್ ಆಫ್ ಮಾಸ್ ಪ್ರೊಡಕ್ಷನ್? ಈ ಜಿಗ್ ಬಂದದ್ದೇ ಮಾಸ್ ಪ್ರೊಡಕ್ಷನ್ಸ್ ಗೋಸ್ಕರ. ಇದ್ರ ಏನೋ ಇನಿಷಿಯಲ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಕ, ಜಿಗ್ಸ್ ಅಂಡ್ ಫಿಕ್ಸರ್ಸ್ ನಾಟ್ ನೀಡೆಡ್ ಮಾಸ್ ಪ್ರೊಡಕ್ಷನ್ಸ್ ಗೆ, ಕಾಸ್ಟ್ ಅಂಡ್ ಟೈಮ್ ರೆಡ್ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್, ಸ್ಪೆಷಲ್ ಪರ್ಪಸ್ ಮೆಷಿನರೀಸ್ ಆರ್ ನಾಟ್ ನೆಸೆಸರಿ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಕಾಸ್ಟ್ ಅಂಡ್ ಟೈಮ್ reduced for manufacturing. So sarina answer computer G. So this is C is the correct answer. So which bus is used to provide odd and hole for renewable buses? So ಈಗ ತಾನೇ ಹೇಳಿದೆ, ನೋಡೋಣ MCQ ಏನಿದೆ. ಸ್ಲಿಪ್ ಬುಸಸ್, ಪ್ಲೈನ್ ಬುಸಸ್, ಫಿಕ್ಸೆಡ್ ಬುಸಸ್, linear buses. Which is correct? So linear bus is the correct answer. ಇನ್ನೂ ಒಂದು MCQ ಕ್ವಶನ್ಸ್ ಬಂತು ನೋಡಿ. ವಿಚ್ ಪಾರ್ಟ್ ರೆಸ್ಟ್ರಿಕ್ಟ್ ದ ಲೋಡ್ ಆಫ್ ದ ಕಾಂಪೊನೆಂಟ್ ಇನ್ ಜಿಗ್? ಲೋಡ್ ಅನ್ನ ರೆಸ್ಟ್ರಿಕ್ಟ್ ಮಾಡೋದು ಜಿಗ್ ನ ಯಾವ ಕಾಂಪೊನೆಂಟ್? ಕ್ಲಾಂಪ್, ಗೈಡ್ ಪ್ಲೇಟ್, ಲೊಕೇಟಿಂಗ್ ಪಿನ್, ಪ್ರೆಸ್ ಫಿಟ್ ಬುಸ. ಸೊ ಲೊಕೇಟಿಂಗ್ ಪಿನ್ಸ್ ಟು ರೆಸ್ಟ್ರಿಕ್ಟ್ ದ ಮೂಮೆಂಟ್ ಆಫ್ ದ ವರ್ಕ್ ಅಂತ ಹೇಳಿದೆ ನಾನು. ಸೊ ಲೊಕೇಟಿಂಗ್ ಪಿನ್ಸ್. ವಾಟ್ ಇಸ್ ದ ಪರ್ಪಸ್ ಆಫ್ ದ ಡ್ರಿಲ್ ಬಿಸ್ನೆಸ್ provided in the drill jig? ಯಾತು ಕೊಟ್ಟಿರ್ತಾನೆ? ಸಪೋರ್ಟ್ ದ ಬೇಸ್ ಪ್ಲೇಟ್, ಟು ಸಪೋರ್ಟ್ ದ ಡ್ರಿಲ್ ಪ್ಲೇಟ್, ಟು ಲೊಕೇಟ್ ಅಂಡ್ ಗೈಡ್ ದ ಕಟಿಂಗ್ ಟೂಲ್, ಟು ರೆಸ್ಟ್ರಿಕ್ಟ್ ದ ಮೂವ್ಮೆಂಟ್ ಆಫ್ ದ ಜಾಬ್. ಡ್ರಿಲ್ ಬುಸ್ ಕೊಡೋದು ಅದಕ್ಕೆ, ಟು ಲೊಕೇಟ್ ಅಂಡ್ ಗೈಡ್ ದ ಕಟಿಂಗ್ ಟೂಲ್. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿವರೆಗೆ ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಆಫ್ ಡ್ರಿಲ್ ಜಿಗ್ ಬಗ್ಗೆ ಎಲ್ಲ ವಿಷಯಗಳನ್ನ ಮನನ ಮಾಡ್ಕೊಂಡಿದ್ದೀವಿ. ಪರೀಕ್ಷೆನಲ್ಲಿ ಯಾವ್ಯಾವ ಪ್ರಶ್ನೆಗಳು ನಿಮಗೆ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಎಲ್ಲವನ್ನ ನೀವು ಮತ್ತೆ ಒಂದು ಬಾರಿ ME4SEM ವೀಕ್ ನಂಬರ್ 79 ಅಲ್ಲೇ ಓದಿ. bharatskill.com ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಟೆಸ್ಟ್ ಐಟಮ್ಸ್ ಇದೆ, MCQ ಕ್ವಶನ್ಸ್ ಇದೆ, ಅಟೆಂಡ್ ಮಾಡಿ. ಸೊ ನಾನು ಕೂಡ ನಿಮ್ಗೆ ಪ್ರಶ್ನೆಗಳನ್ನ ಕಳಿಸ್ತೀನಿ. ಆ ಎಲ್ಲ ಕ್ವಶನ್ಸ್ಗಳಿಗೆ, ಪ್ರಶ್ನೆಗಳಿಗೆ ಆನ್ಸರ್ ಅನ್ನು ಮಾಡಿ ನನಗೆ ಮತ್ತೆ ನೀವು ಕಳಿಸಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ.